ಕಲ್ಪತರು ನಾಡು ತುಮಕೂರಿನಲ್ಲಿ ತಲೆ ಎತ್ತಿದ್ದ ಡ್ರಗ್ಸ್ ಮಾಫಿಯಾಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳನ್ನೇ ಬಲಿಪಶು ಮಾಡ್ತಾ ಇದ್ದ ಅಂತರ್ ಜಿಲ್ಲಾ ಗ್ಯಾಂಗ್ ಈಗ ಪೊಲೀಸರ ಖೆಡ್ಡಾಗೆ ಬಿದ್ದಿದೆ. ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ನಿಯಂತ್ರಣ ಮಾಡುವುದು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಮಾದಕ ವಸ್ತು ಸಾಗಾಟ, ಮಾರಾಟ ಮತ್ತು ಸೇವನೆ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಪ್ರಯತ್ನ ನಡೆಸುತ್ತಿದ್ದಾರೆ. ಈ ಮಧ್ಯೆ ತುಮಕೂರು ನಗರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಿಕ್ಕೇರಿಸುತ್ತಿದ್ದ ಗ್ಯಾಂಗ್ ಒಂದು ಪೊಲೀಸರ ಬಲೆಗೆ ಬಿದ್ದಿದೆ. ವಿದ್ಯಾರ್ಥಿಗಳನ್ನು ನಶೆಯ ಕೂಪಕ್ಕೆ ತಳ್ಳುವ ಬೆಂಗಳೂರಿನಿಂದ ತುಮಕೂರಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು. ಈ ಬಗ್ಗೆ ಹದ್ದಿನ ಕಣ್ಣಿಟ್ಟಿದ್ದ ತಿಲಕ್ ಪಾರ್ಕ್ ಪೊಲೀಸರು ಡ್ರಗ್ಸ್ ಜಾಲವನ್ನ ಪತ್ತೆ ಮಾಡಿ 6 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರ ಪೈಕಿ ಬೆಂಗಳೂರಿನ ಉಮರ್, ನಜೀರ್ ಮತ್ತು ನವೀದ್ ಎಂಬ ಕಿಲಾಡಿಗಳಿದ್ರೆ, ಇವರಿಗೆ ಸ್ಥಳೀಯವಾಗಿ ಸಾಥ್ ನೀಡುತ್ತಿದ್ದ ತುಮಕೂರಿನ ಮರಳೂರು ದಿಣ್ಣೆ ನಿವಾಸಿಗಳಾದ ಸಹಬಾಜ್, ಮೊಹಮ್ಮದ್ ಗೌಸ್ ಮತ್ತು ಮೊಹಮ್ಮದ್ ಇಕ್ಬಾಲ್ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇದು ಒಂದು ಡ್ರಗ್ ಅಂದರೆ ನಾರ್ಕೋಟಿಕ್ಸ್ ಡ್ರಗ್ ಥರ ಮಕ್ಕಳಿಗೆ ಯೂತ್ಗೆ ಕೊಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಇರುವ ಮಾಹಿತಿ ಪ್ರಕಾರ ನಾವು ರೆಕ್ಕಿ ಮಾಡಿ ಸ್ಕೆಚ್ ಮಾಡಿ ಅವರನ್ನು ಇಟ್ಕೊಳ್ಳಲಾಗಿದೆ. ಸೊ ಈ 6 ಜನನೂ ಅರೆಸ್ಟ್ ಮಾಡಲಾಗಿದೆ ಮತ್ತು ಅವರಿಂದ ಸುಮಾರು 100 ಟೆಪೆಂಡಲ್ ಟ್ಯಾಬ್ಲೆಟ್ಸ್ ಸೆಕ್ಯೂರ್ ಮಾಡಲಾಗಿದೆ. ಇವರು ಲೋಕಲ್ ಯೂತ್ಗೆ ಮತ್ತು ಈ ಕೆಲಸ ಮಾಡೋರಿಗೆ ಇಂಥವರಿಗೆ ಈ ಟ್ಯಾಬ್ಲೆಟ್ಸನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಕಂಡುಬಂದಿದೆ. ಇನ್ನು ಬಂಧಿತ ಗ್ಯಾಂಗ್ನಿಂದ 100ಕ್ಕೂ ಹೆಚ್ಚು ಮಾದಕ ಮಾತ್ರೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಸಿಗದ ಟ್ಯಾಂಪೆಂಟಾಡೋಲ್ ಗುಂಪಿಗೆ ಸೇರಿದ ಟ್ಯಾಪೆಡಾಕ್ ಹಾಗೂ ಟೈಡಲ್ ಎಂಬ 100 mg ಪವರ್ನ ಮಾತ್ರೆಗಳನ್ನು ತಂದು ವಿದ್ಯಾರ್ಥಿಗಳಿಗೆ ಭಾರೀ ಮೊತ್ತದಲ್ಲಿ ಮಾರಾಟ ಮಾಡ್ತಾ ಇದ್ರು. ಸದ್ಯ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸರು 6 ಮಂದಿ ಆರೋಪಿಗಳ ವಿರುದ್ಧ NDPS ಕಾಯ್ದೆಯಡಿ FIR ದಾಖಲಿಸಿಕೊಂಡಿದ್ದಾರೆ. ಈ ಮಾದಕ ಮಾತ್ರೆಗಳು ಬೆಂಗಳೂರಿನ ಯಾವ ಮೂಲದಿಂದ ಬರ್ತಾ ಇದ್ವು, ಈ ಜಾಲದಲ್ಲಿ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಲು ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು.